ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಏನಪ್ಪ ಇದು ಇಷ್ಟೊಂದು ಸಿಲ್ಕ್ ಥ್ರೆಡ್ನೆಲ್ಲ ತೋರಿಸ್ತಿದ್ದಾರೆ ಅನ್ಕೋತಾ ಇದ್ದೀರಾ? ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತ ಅಂದರೆ, ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ನೌ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಇಯರಿಂಗ್ ಮಾಡೋದಕ್ಕೆ ಮತ್ತು ಬ್ಯಾಂಗಲ್ ಮಾಡೋದಕ್ಕೆ ಮತ್ತು ಕುಚ್ಚು ಹಾಕೋದಕ್ಕೆ ಇನ್ನು ಹೀಗೆ ತುಂಬ ಕ್ರಾಫ್ಟ್ ಮಾಡೋದಕ್ಕೆ ಎಲ್ಲ ನಾವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀವಿ. ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಹಾಗೆ ಹೀಗೆ ಬಿಟ್ಬಿಡ್ತೀವಿ. ಅವಾಗ ಏನಾಗತ್ತೆ ಅಂತ ಅಂದರೆ, ಈ ದಾರ ಇರತ್ತಲ್ಲ, ಈ ದಾರ ಹೀಗೆ ಒಂದಕ್ಕೊಂದು ಜಾಯಿನ್ ಆಗಿ ಗಂಟಾಗ್ಬಿಡತ್ತೆ. ಮತ್ತೆ ನೆಕ್ಸ್ಟ್ ನಾವು ಮಾಡಬೇಕು ಸಿಲ್ಕ್ ಥ್ರೆಡ್ ಅಲ್ಲಿ ಏನಾದ್ರು ಅಂತ ಆದ್ರೆ ಮತ್ತೆ ದಾರ ಹೀಗೆ ಸೇರ್ಕೊಂಡಿರತ್ತಲ್ಲ, ಅದನ್ನೆಲ್ಲ ಬಿಚ್ತಾ ಕೂರ್ಬೇಕಾಗತ್ತೆ. ಅದಕ್ಕೆ ಟೈಮ್ ವೇಸ್ಟ್ ಆಗ್ಬಿಡತ್ತೆ. ಇವಾಗ ಇದನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ಹೀಗೆ ದಾರ ಬಿಚ್ಕೊಂಡಿರತ್ತಲ್ಲ, ಇದಕ್ಕೆ ಹೀಗೆ ನೀಟಾಗಿ ಹೀಗೆ ಸುತ್ಕೋಬೇಕು ಫ್ರೆಂಡ್ಸ್ ಫಸ್ಟು. ನಂತರ ಈ ಗಮ್ ಟೇಪ್ ಇರತ್ತಲ್ಲ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಗಮ್ ಟೇಪಿಗೂ ಸಹಿತ ನಾನು ಬಿಚ್ಚೋದಕ್ಕೆ ತೆಗಿಯೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಬಟ್ಟೆ ಪೀಸ್ನ ಹಾಕಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಈ ತರ ಬಟ್ಟೆ ಪೀಸ್ ಹಾಕಿಡ್ಬೋದು, ಇಲ್ಲ ಅಂತ ಅಂದ್ರೆ ಒಂದು ಪೇಪರ್ನ ಚಿಕ್ಕದಾಗಿ ಕಟ್ ಮಾಡಿ ಹೀಗೆ ಹಾಕಿಡ್ಬೋದು. ಅವಾಗ ತೆಗಿಯೋದಕ್ಕೂ ಈಸಿ ಆಗತ್ತೆ. ಹೀಗೆ ನೋಡಿ ಫ್ರೆಂಡ್ಸ್, ಈ ದಾರನ ಹೀಗೆ ಸುತ್ತಿ ಅದಕ್ಕೆ ಹೀಗೊಂದು ಗಮ್ ಟೇಪ್ನ ಹೀಗೆ ಸ್ಟಿಕ್ ಮಾಡಿಡ್ಬೇಕು. ನೀಟಾಗಿ ಹೀಗೆ ಸುತ್ಕೋಬೇಕು ಫ್ರೆಂಡ್ಸ್. ನಂತರ ಹೀಗೆ ಸ್ಟಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೀವು ವಿಡಿಯೋನ ನೋಡ್ಬಿಟ್ಟು ಹಾಗೆ ಹೋಗಬೇಡಿ. ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಹೀಗೆ ಮಾಡಿರೋದ್ರಿಂದ ಸಿಲ್ಕ್ ಥ್ರೆಡ್ಡು ದಾರ ಬಿಚ್ಕೊಳ್ಳಲ್ಲ. ಮತ್ತೆ ಇನ್ನೊಂದು ರೀತಿಯ ಟ್ರಿಕ್ಸ್ನು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಉದ್ದ ದಾರಾನ ಹೀಗೆ ಬಿಟ್ಕೋತಾ ಇದ್ದೀನಿ. ನೋಡಿ ಹೀಗೆ. ನಂತರ ರೈಟ್ ಸೈಡಲ್ಲಿ ಹೀಗೆ ಹಿಡ್ಕೊಂಡಿದ್ದೀನಿ, ಲೆಫ್ಟ್ ಸೈಡಲ್ಲಿ ಹೀಗೆ ನೋಡಿ, ಲೆಫ್ಟ್ ಸೈಡಲ್ಲಿ ನೋಡಿ ಫ್ರೆಂಡ್ಸ್, ಹೀಗೆ ಇಟ್ಕೋತಾ ಇದ್ದೀನಿ. ನಂತರ ಈ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿರೋ ಪಾರ್ಟ್ನ ಹೀಗೆ 2 ಸಾರಿ ಹೀಗೆ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ನಂತರ ಈ ಬಲಗೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ದಾರನ, ಅದನ್ನ ಹೀಗೆ ಹಾಕಿ ಹೀಗೆ ಎಳಿತಾ ಇದ್ದೀನಿ. ನೋಡಿ, ಎಷ್ಟು ಜಗ್ಗಿದ್ರೂ ಇದು ಬರೋಲ್ಲ. ನೀಟಾಗಿ ಮತ್ತೊಂದು ಸಾರಿ ಹೀಗೆ ಸುತ್ತಿ ಇಟ್ಬಿಡ್ಬೋದು, ಇಲ್ಲ ಇಲ್ಲಿಗೆ ಒಂಚೂರು ಕಟ್ ಮಾಡಿ ಸಹಿತ ಇಡ್ಬೋದು. ಹೀಗೇನೋ ಗಮ್ ಟೇಪ್ ಹಾಕಿ ಹೀಗೆ ಸುತ್ತಿದ್ದೇನೋ ಆಯ್ತು ಫ್ರೆಂಡ್ಸ್. ಇವಾಗ ಹೀಗೆ ಇಟ್ಬಿಟ್ರೆ ದಾರನ ಎಲ್ಲೆಲ್ಲೋ ಹೋಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಮತ್ತೆ ನಾವು ಏನಾದ್ರು ಮಾಡಬೇಕು ಅಂತ ಆದಾಗ ಮತ್ತೆ ಹೊಸದಾಗಿ ತಗೋಬೇಕಾಗತ್ತೆ, ಇಲ್ಲ ಎಲ್ಲಿ ಇಟ್ಟಿದೀವಿ ಅಂತ ಅನ್ಕೊಂಡು ಹುಡುಕ್ತಾನೆ ಇರಬೇಕಾಗತ್ತೆ. ಆ ಕಾರಣಕ್ಕೆ ನಾನು ನಿಮ್ಗೆಲ್ಲ ಒಂದು ಐಡಿಯಾನ ಹೇಳ್ತಾ ಇದ್ದೀನಿ. ಅದೇನು ಅಂತ ಅಂದ್ರೆ, ನೋಡಿ, ಇವಾಗ ಮಾರ್ಕೆಟ್ನಲ್ಲಿ ಅಂದ್ರೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಈ ತರ ಬಾಕ್ಸ್ ಸಿಗತ್ತೆ. ಹೀಗೆ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಸುಮಾರು ಥ್ರೆಡ್ನ ಹಾಕಿಟ್ಟಿದ್ದೀನಿ ಇಲ್ಲಿ. ನೋಡಿ, ಈ ಥ್ರೆಡ್ಗಳನ್ನು ಎಲ್ಲ ನಾನು ಅದೇ ತರ ಗಮ್ ಟೇಪ್ ಹಾಕಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ 5-6 ತಿಂಗಳು ಮೇಲಾಯಿತು, ಏನೂ ಆಗದೆ ಹಾಗೆ ಇದೆ. ನೋಡಿ, ಈ ರೀತಿ ಹೀಗೆ ಹಾಕಬೇಕು.
ನೋಡಿ ಫ್ರೆಂಡ್ಸ್, ಹೀಗೆ ನಂತರ ಪಾರ್ಟ್ಗೆ ಹೀಗೆ ಬರುತ್ತೆ ನೋಡಿ. ಇದರಲ್ಲಿ ನಿಮಗೆ ಬೇಕಾದರೆ ಸೂಜಿ ಮತ್ತು ಬಾಬಿನ್ ಕೇಸ್ ಮತ್ತು ಈ ಥರ ಫೂಟ್ಗಳನ್ನು ಹಾಕ್ಬೋದು. ಮತ್ತು ಮಾರ್ಕರ್ ಹಾಕಿಟ್ಟಿದ್ದೀನಿ ನಾನು. ಮತ್ತು ಇದರಲ್ಲಿ ನೋಡಿ ಫ್ರೆಂಡ್ಸ್, ಹೀಗೆ ಇಲ್ಲೊಂದು ಪಾರ್ಟ್ ಇರುತ್ತೆ. ಇಲ್ಲಿ ಮಷಿನ್ ಸೂಜಿ, ನಾರ್ಮಲ್ ಸೂಜಿನೆಲ್ಲ ನೀವು ಇದರಲ್ಲಿ ಹಾಕಿಡ್ಬೋದು. ಮತ್ತು ಹುಕ್ಕು, ಬಟನ್ಸು ಎಲ್ಲನೂ ಇದರಲ್ಲಿ ಹೀಗೆ ಹಾಕಿಟ್ಕೋಬಹುದು. ಇದನ್ನ ನೀಟಾಗಿ ನಮಗೆ ಇಡೋದಕ್ಕೂ ಹೆಲ್ಪ್ ಆಗತ್ತೆ. ನೋಡಿ, ಇಲ್ಲಿ ಈ ಕಡೆ ಸೈಡು ಲಾಕ್ ಮಾಡೋದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಹೀಗೆ ಹಿಡ್ಕೊಂಡು ಹೋಗಿ ಇಡೋದಕ್ಕೂ ನಮಗೆ ಹೆಲ್ಪ್ ಆಗತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸಿಲ್ಕ್ ಥ್ರೆಡ್ನ ಹೇಗೆ ಮೇಂಟೈನ್ ಮಾಡ್ಬೋದು ಮತ್ತು ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದನ್ನು. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಹಾಗೂ ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.